ಹಿಟ್ಟು ಮಾಡಿ ಸೊಪ್ಪು ಮಾಡಿ ಎಲೆ ಎಣ್ಣೆ ಇಕ್ಕಾದೆ ಎಲ್ಲಿಗೋದೆ ಎಲೆ ಎಣ್ಣೆ ಇಕ್ಕಾದೆ ಎಲ್ಲಿಗೋದೆ ಪ್ರಾಣದ ಪದ್ಮ ಪುರುಷ ಕೆರೆಯೊಳಗೆ ಕೊಕ್ಕರೆಯು ಬೆಳ್ಳಗಿತ್ತು ಕೆರೆಯೊಳಗೆ ಕೊಕ್ಕರೆಯು ಬೆಳ್ಳಗಿತ್ತು ಕೊಕ್ಕರೆಗೆ ಮೀಸೆ ಉಂಟೆ ಎಲೆ ಎಣ್ಣೆ ಕೊಕ್ಕರೆಗೆ ಜುಟ್ಟು ಉಂಟೆ ಲಾಲಾ 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 ಲಾ ಮನೆ ಕಾಯ ಹೋಗವಳೆ ದೆವ್ವ ಕೂತನ್ ಮನೆ ಬಾಗ್ಲಲ್ಲಿ ಕೂತವನೆ ನಮ್ಮ ಪಟ್ಟಿ ಜೊತೆ ಹೆಂಗಪ್ಪ ಮಾತಾಡ್ಲಿ ಬಳ್ಳೆ ಸೊಪ್ಪ ಕುಯ್ಯುವಾಗ ಎಲೆ ಎಣ್ಣೆ ಬೆಳ್ಳಗಿದ್ದವನು ಯಾರೇ ಎಲೆ ಎಣ್ಣೆ ಬೆಳ್ಳಗಿದ್ದವನು ಯಾರೇ ಪ್ರಾಣಾದ ಪದ್ಮ ಪುರುಷ ಅಪ್ಪಯ್ಯ ನಾಟಕದ ಪ್ರಾಕ್ಟೀಸ್ ಹೋಗಕ್ಕಿಲ್ವಾ ತಿನ್ನೋಸಿ ಒತ್ತಾಗ್ಲಿ ಕಣವ ಹೋಗ್ತೀನಿ ಯಾಕೆ ನಿನಗೆ ಅವಸರ ಏನಿಲ್ಲ ಗೌಡ್ರು ಅಂತ ಹೋಗ್ಬರವ ಅಂತ ಯಾಕೋ ಕಾಣೆ ಬಸ್ಸಿ ಸಾರಿಸ್ಕೊ ಬರವ ಅಂತ ನನಗ್ ಗೊತ್ತಿಲ್ವಾ ಗೌಡ್ರು ಮನೆಗೆ ಹೋಗ್ತೀನಿ ಅಂತ ಆ ತಿಮ್ರಾಯಿ ತಾವ್ ಮಾತಾಡ್ಲಿಕ್ ತಾನೇ ಏ ಹಂಗೇನಿಲ್ಲ ತಗಳಪ್ಪಯ್ಯ ಸರಿ ಸರಿ ನಡಿ ಒಳಗಡೆ ಏನಪ್ಪ ಮಾಡ್ಲಿ ಈಗ ಏನ ನಮ್ಮ ಮಾವಂತ ಹೋಗ್ಬಿಟ್ಟು ಮೇಟ್ರು ನಾಲ್ಕು ಪ್ರಾಕ್ಟೀಸ್ ಕರಿತಾವ್ರೆ ಅಂತ ಹೋಗಿ ಹೇಳೋದು ಸರಿ ಕಂಡ ಹೇಳ್ತೀನಿ ತಿಮ್ಮ ಏನೋ ಮನ ಪ್ಲಾನ್ ಮಾಡ್ತಾವನೆ ಏನ್ಲ ಮೇಷ್ಟ್ರು ನಾಟಕ ಪ್ರಾಕ್ಟೀಸ್ ಕಾಯ್ತಾವ್ರೆ ಬಿರ್ನೆ ಹೋಗ್ಬೇಕಂತೆ ಹೋಗ್ತೀನಿ ಹೋಗ್ತೀನಿ ಲಾಲಾ 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 ಪಜ್ಜಿ ಬಂದೆ ಏನಪ್ಪಯ್ಯ ಮನೆ ಕಡೆ ಹುಷಾರು ಹುಷಾರ ಕದ ಹಾಕೋ ಆಯ್ತಪ್ಪಯ್ಯ ಹಿಟ್ಟು ಮಾಡಿ ಸೊಪ್ಪು ಮಾಡಿ ಎಲೆ ಎಣ್ಣೆ ಇಕ್ಕಾದೆ ಎಲ್ಲಿಗೋದೆ ಎಲೆ ಎಣ್ಣೆ ಇಕ್ಕಾದೆ ಎಲ್ಲಿಗೋದೆ ಹಿಟ್ಟು ಮಾಡಿ ಸೊಪ್ಪು ಮಾಡಿ ಮಾವಯ್ಯ ನಿನ್ ಮಗಳು ನನಗಾಗಿ ಕಾದವಳೆ ಮಾಡಿ ಸೊಪ್ಪು ಮಾಡಿ ಮಾಡಿ ಸೊಪ್ಪು ಮಾಡಿ ಪದಿ 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 ಬಾಗ್ಲಾಪುರು ಯಾರು ನೋಡ್ಬಿಡ್ತಾನೆ ತಡಿ ಯಾವತ್ತು ನೋಡ್ಬಿಡ್ತೀನಿ ಸರಿ ಯಾರು ಇಲ್ಲ ಏನ್ ಲಾಭಲ್ಲೇಸ ಎಲ್ಲಿಗೊಂಟ್ರಿ ನಾಟಕದ ಪ್ರಾಕ್ಟೀಸ್ಗೆ ಏ ನಾಟಕ ಇಲ್ಲ ಅಂತ ಮೇಟ್ರು ಹೇಳ್ಕೊಳ್ಸವ್ರೆ ಮತ್ತೆ ಸುಬ್ಬ ಹೇಳ್ದ ಮೇಷ್ಟ್ರು ಕರೀತಾವ್ರೆ ಅಂತ ಇದೆಲ್ಲ ತಿಮ್ಮನ್ ಪ್ಲಾನು ಹಿಟ್ಟು ಮಾಡಿ ಸೊಪ್ಪು ಮಾಡಿ ರಾಮೇಗೌಡ್ರೆ ತಿಮ್ಮನ್ ಜೊತೆ ನಿಮ್ಮ ಮಗಳು ಮನೆಗೆ ಅವಳೆ ರಾಮೇಗೌಡ್ರೆ ಹಿಟ್ಟು ಮಾಡಿ ಸೊಪ್ಪು ಮಾಡಿ ಇರೋ ಮನೆಗೆ ಅವಳೆ ತಿಮ್ಮ ನಾನು ನಿನ್ನ ಮೇಲೆ ರಾಮೇಗೌಡ್ರ ಹತ್ರ ಫಿಟ್ಟಿಂಗು ಹಿಟ್ಟು ಆಯ್ತು ಪದಿ ಪದಿ ಸಾಕು ಕಣೆ ಸಾಕು ಬೇಜಾರಾಗ್ಬಿಡ್ತೀನಿ ನಂಗೆ ಸಾಕು ಅಯ್ಯೋ ಶಿವನೇ ಅಯ್ಯೋ ನನ್ ಮಗಳು ಏನ್ ಮಾಡ್ಕೊಂಡ್ಬಿಟ್ಲಪ್ಪ ಅಯ್ಯೋ ಈಗ ಒಂದೇ ಒಂದ್ಸಲ ಬಿಟ್ಬಿಡ್ಬೇಕು ನನ್ನ ಆಯ್ತು ಶುರು ಮಾಡು ಹೇಳು ಮೂರು ಅಲ್ಲಿ ಮೂರು ಮೂರು ಹಳ್ಳಿ ಆರು ಮೂರ್ ಮೂರ್ಲಿ ಆರು 9 ಮೂರ್ ನಾಲ್ಕಲಿ 12 12 ಮೂರೈದು 15 ಮೂರಾರು 18 ಸದ್ಯ ನನ್ ಮಗಳು ಒಳ್ಳೆ ಕೆಲಸ ಮಾಡ್ತಾವಳೆ 24 ಮೂರೊಂಬತ್ತು 27 ಮೂರತ್ಲಿ 30 ಈಗ 3 3 ಮಗ್ಗಿ ಒಪ್ಸಾಯ್ತಲ್ಲ ಒಂದ್ ಮುತ್ ಕೊಡಕ್ಕಿಲ್ವಾ ತಿಮ್ಮ ನಿನ್ಗೆ 11 ಮಗ್ಗಿ ಬರಗಂಟ ನನ್ನ ಹತ್ರ ಬರ್ಬೇಡ ತಿಳಿತಾ ತಪ್ಪು ಸರಿ ನಾ ಹೆಂಗ ಒಪ್ಪಿಸ್ಬಿಡ್ತೀನಿ ಅತ್ಲಾಗೆ ಈಗ ಟೈಮ್ ಆಯ್ತು ಹೋಗು ಅಯ್ಯೋ ನಂಗೆ ಟೈಮ್ ಆಗಿಲ್ಲ ಪದಿ ನೀನು ಮುತ್ತ ಕೊಡ್ತೀನಿ ಅಂದ್ರೆ 11 ಏನು 31 ಕಲ್ತ್ಕೊಂಡ್ ಬಂದ್ಬಿಡ್ತೀನಿ ಆಯ್ತಾಯ್ತು ಮೊದ್ಲು ಕಲ್ಕೊ ಬರೋಗು ಬರನ ಬರ್ತೀನಿ ಇಲ್ಲ ಮಾಮ ದಡ್ಡನನ್ನು ಜಾಣನ ಮಾಡಿ ನನ್ನ ಮಗಳು ಒಳ್ಳೆ ಕೆಲಸ ಮಾಡವಳೆ ದಡ್ಡನನ್ನು ಜಾಣನ ಮಾಡಿ ಲಕ್ಷ್ಮಿ ನಾನು ಕ್ಷಮಿಸ್ಬಿಡು ಲಕ್ಷ್ಮಿ ನೀನ್ ಬದುಕಿದಾಗ್ಲಂತೂ ಈ ಪಾಪಿ ಕೈಲಿ ನಿನಗೆ ನೆಮ್ಮದಿ ಸುಖ ಕೊಡಕ್ ಆಗ್ಲಿಲ್ಲ ದಯವಿಟ್ಟು ನಾನು ಕ್ಷಮಿಸ್ಬಿಡು ಲಕ್ಷ್ಮಿ
ನಿನ್ ಮಗಳು ನಾನು ಚೆನ್ನಾಗಿ ನೋಡ್ಕೊಳ್ಳೋ ಶಕ್ತಿ ಕೊಟ್ಟು ಒಳ್ಳೆ ಬುದ್ಧಿ ಕೊಡು ಲಕ್ಷ್ಮಿ. ಏನಪ್ಪಯ್ಯ ಇವತ್ತು ಪೂಜೆ ಗೀಜೆ ಎಲ್ಲ ಜೋರಾಗೈತೆ. ಯಾಕೆ ಮಗ ಹಂಗಂತ್ಯ? ಮನ್ಸ ಯಾವಾಗ್ಲೂ ಒಂದೇ ತರ ಇರಕ್ಕಾಯ್ತದ? ಬದ್ಲಾಗದ್ ಬೇಡ್ವಾ? ನಿಮ್ಮಪ್ಪಯ್ಯ ಬದ್ಲಾಗೋದು ನಿಂಗೆ ಇಷ್ಟ ಇಲ್ವಾ ಮಗ? ಅಯ್ಯೋ ನಾನು ಹಂಗಲ್ಲ ಅಪ್ಪಯ್ಯ ಹೇಳಿದ್ದು. ನೀನ್ ಬದ್ಲಾದ್ರೆ ನಂಗೂ ಕುಸಿತಾನೆ. ನೀನ್ ಸಂತೋಷವಾಗಿರ್ಬೇಕು ಅಂತಾನೆ ಮಗ ನಾನ್ ಬದ್ಲಾಗಿದ್ದು. ಅಪ್ಪಯ್ಯ ನೀನ್ ಬದ್ಲಾಗಿರೋದ್ ನೋಡಿದ್ರೆ ಮಾವಯ್ಯಂಗ್ ಅದೆಷ್ಟು ಸಂತೋಷ ಆಗ್ತದೋ. ಹೌದು ಮಗ, ಶಾನೆ ಸಂತೋಷ ಪಡ್ತಾರೆ. ಮಗ ನೀ ಜಾತ್ರೆನಾಗ ಏನಾದ್ರು ತಗತ್ಯಾ? ನಂಗೇನು ಬೇಡ ಅಪ್ಪಯ್ಯ, ಹಂಗೇನಾದ್ರೂ ಬೇಕು ಅಂದ್ರೆ ಮಾವಯ್ಯ ಕೊಡಿಸ್ತಾರೆ. ಮಗ ನಾನ್ ಕೊಡೋ ಕಾಸಿಂದ ನೀನೇನಾದ್ರು ತಕೊಂಡ್ರೆ ನನ್ ಮನ್ಸ್ಗೂ ಸಂತೋಷ ಆಯ್ತದಲ್ವಾ? ಸರಿ ಹಂಗಾದ್ರೆ ಕೊಡು. ಜಾಣ ಮಗಳು ಕಣವ ನೀನು. ತಕ. ಅಪ್ಪಯ್ಯ ನಿಂಗೆ ಈಟೊಂದ್ ಕಾಸು ಎಲ್ಲಿಂದ ಬಂತು? ಅದು ಅದು ರಾಜೇಗೌಡ. ರಾಜಗೌಡ ಅಂತವ ಸಾಲ ಮಾಡ್ದ? ಇಲ್ಲ ಕಣವ, ಸಾಲ ಮಾಡ್ಲಿಲ್ಲ, ಅವನೇ ಕೊಟ್ಟಿದ್ದು. ಯಾಕ್ ಕೊಟ್ಟ? ಅವನು ನಿನ್ನ ಲಗ್ನ ಮಾಡ್ಕತ್ತಾನಂತೆ, ಅದಕ್ಕೆ. ಅದಕ್ಕೆ ಆಯ್ತಂತ ಹೇಳಿ ಕಾಸು ತಗೊಂಡ್ಬಂದ್ಬಿಟ್ಟ? ಮಗ ನೀನ್ ಅವನ್ನ ಲಗ್ನ ಮಾಡ್ಕೊಂಡ್ರೆ ನಾವು ಜೀವನ ಪೂರ್ತಿ ಸಂತೋಷವಾಗಿರ್ಬೋದು ಮಗ. ನೀನ್ ನನ್ ಸಾಯಿಸಿದ್ರು ನಾನು ಅವನ ಲಗ್ನ ಆಗಕ್ಕಿಲ್ಲ. ಬಿಡು ನನ್ನ. ಅಯ್ಯೋ ಬಿಡು, ನನ್ ಮಾವ ಮನೆಗೆ ಹೋಯ್ತೀನಿ. ಹಂಗಂದ್ ಬೇಡ ಮಗ, ಲಗ್ನ ಮಾಡ್ಕೊಡ್ತೀನಿ ಅಂತ ನಾನು ಮಾತು ಕೊಟ್ಬಿಟ್ಟಿದ್ದೀನಿ. ಒಪ್ಕೊಳ್ಳೋ.